ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡಕತ್ತಿರೋ ರೆಸಿಪಿ ಆಯಿಲ್ ಫ್ರೀ ಚಪಾತಿ. ಆಯಿಲ್ ಫ್ರೀ ಚಪಾತಿ ಭಾಳ ಸ್ಮೂತಾಗಿ ಮಾಡ್ತೀನಿ, ಎಣ್ಣೆ ಹಾಕ್ಲಾರ್ದ, ಒಂದು ಡ್ರಾಪ್ ಎಣ್ಣೆ ಬಳಸಂಗಿಲ್ಲ. ಅದಕ್ಕೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ನಾನು ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರು ಹಾಕ್ಕೊಳಕತ್ತೀನಿ. 3 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡೀನಿ. ಇವಾಗ ನೀರು ಕುದಿಯಾಕತ್ತಾವು. 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ಳೋದು, ಆಮೇಲೆ ಇನ್ನೊಂದು ಕಪ್ಪಷ್ಟು ಸೇರಿಸ್ಕೊಳ್ಳೋಣ. ಅದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕುದಿಯಾಕತ್ತಿರೋ ನೀರು ಹಾಕ್ಕೊಳ್ಳೋಣ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರ್ತೈತಿ, ನೋಡ್ಕೊಂಡು ಆಮೇಲೆ ಇನ್ನೊಂದು ಕಪ್ಪಷ್ಟು ಹಿಟ್ಟು ಹಾಕಿ ನಾದಿ ಒಂದು 20 ನಿಮಿಷ ರೆಸ್ಟಿಗೆ ಬಿಡಬೇಕು. 20 ನಿಮಿಷ ರೆಸ್ಟಿಗೆ ಬಿಟ್ಟಿಂದ ಇನ್ನೊಂದು ಸ್ವಲ್ಪ ಮತ್ತು ಇವಾಗ ನಾನು ನಾದ್ಕೊಳಕತ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿರಿ, ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಳ್ಳಿ ಮಾಡ್ಕೊರಿ. ನಾನಿಲ್ಲಿ ಸಿಲಿಕಾನ್ ಮ್ಯಾಟ್ ಹಾಕ್ಕೊಂಡೀನಿ. ನೀವು ಸಿಲಿಕಾನ್ ಮ್ಯಾಟ್ ಇರಲಿಲ್ಲ ಅಂತಂದ್ರೆ ಗೋಧಿ ಹಿಟ್ಟಿನ ಪಾಕೆಟ್ ಇರುತ್ತಲ್ಲ ಅದನ್ನು ತೊಗೋರಿ, ನಡಿತೈತಿ. ಇಲ್ಲಾಂದ್ರೆ ಆಯಿಲಿನ ಪಾಕೆಟು ಹಾಕ್ಕೋಬೋದು. ನೋಡಿರಿ ಎಷ್ಟು ಚಂದ ಬಂದೈತಿ. ಇವಾಗ ನಾನು ನಿಮಗೆ ಬೇಯಿಸಿ ತೋರಿಸ್ತೀನಿ. ನೋಡಿರಿ, ಬಬಲ್ ಎಳಾಕತ್ತಿದ್ದೀವಲ್ಲ ಆ ಟೈಮಾಗ ಹೊಳ್ಳಿಸಿ ಹಾಕ್ಕೋಬೇಕು. ನೋಡಿರಿ, ಈ ಥರ ಬೇಯಿಸ್ಕೊಂಡು ಮಾಡ್ಕೊರಿ. ಸೊ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಸೈಡಿಂದ ಒತ್ತುಕೊಂತ ಬಂದ್ರೆ ನೋಡಿರಿ ಎಷ್ಟು ಚಂದ ಹೊಟ್ಟೆ ಉಬ್ಬಿ ಬರ್ತಾವೆ ಚಪಾತಿ. ನಿಮ್ಗೆ ಈ ಥರನೂ ಮಾಡಿ ತೋರಿಸ್ತೀನಿ. ನೋಡಿರಿ, ನಾನು ಸಿಲಿಕಾನ್ ಚಪಾತಿ ಲಟ್ಟಣಿಗೆ ತೊಗೊಂಡಿನಿ, ಅದರಲ್ಲೇನು ಲಟ್ಟಿಸಿ ತೋರಿಸ್ತೀನಿ. ನೀವು ನಾರ್ಮಲ್ ಲಟ್ಟಣಿಗೆಲ್ಲೇನೂ ಮಾಡ್ಕೋಬೋದು. ಈ ಥರ ಸಿಲಿಕಾನ್ ಲಟ್ಟಣಿಗೆ ಇತ್ತಂದ್ರೆ ಅದರಲ್ಲೇನೂ ಮಾಡ್ಕೋಬೋದು. ನೋಡಿರಿ ಎಷ್ಟು ಚಂದ ಬರತ್ತಾವು, ಒಂದು ಸ್ವಲ್ಪ ಅಂಟ್ಕೊಳ್ಳೋಂಗಿಲ್ಲ. ನಾನಿಲ್ಲಿ 1 ಡ್ರಾಪ್ ಆಯಿಲ್ ಬಳಸಿಲ್ಲ. ನೋಡಿರಿ ಎಷ್ಟು ಚಂದ ತೆಳ್ಳಗೆ ಬರ್ತಾವೆ. ಇದೊಂದು ಬೇಯಿಸಿ ತೋರಿಸ್ತೀನಿ ನಿಮಗೊಂದು ಟಿಪ್ ಹೇಳ್ತೀನಿ. ಚಪಾತಿ ಹೊಟ್ಟೆ ಉಬ್ಬೆ ಬರಬೇಕಾದ್ರೆ ಹೈ ಫ್ಲೇಮ್ನಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನಾವು ಚಪಾತಿ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಇವಾಗ ನೋಡಿರಿ, ಈ ಥರ ಬಬಲ್ ಬರ್ತಿರ್ತಾವಲ್ಲ ಅವಾಗ ನಾವು ಹೊಳ್ಳಿಸಿ ಹಾಕ್ಕೋಬೇಕು. ಜಾಸ್ತಿ ಹೊತ್ತು ಬಬಲ್ ಬಿಡಬೇಡ್ರಿ, ಅಂದ್ರೆ ನಮ್ಮ ಚಪಾತಿ ನೀಟಾಗಿ ಹೊಟ್ಟೆ ಉಬ್ಬಿ ಬರ್ತಾವೆ. ನೋಡಿರಿ, ಈ ಥರ ಫಸ್ಟ್ ಸೈಡಿಗಿಂದನೇ ಬೇಯಿಸ್ಕೋಬೇಕು ನಾವು. ಸೈಡ್ ದಂಡಿ ಚಂದಾಗ ಬಂದ್ರೆ ಚಪಾತಿ ಹೊಟ್ಟೆ ಉಬ್ಬುತ್ತಾವೆ. ನೋಡಿರಿ, ಇವಾಗ ನೋಡಿರಿ ಎಷ್ಟು ಚಂದ ಹೊಟ್ಟೆ ಉಬ್ಬಾಗತ್ತವು. ನೀವು ಈ ಚಪಾತಿನ 2 ದಿನ ಇಟ್ಕೊಂಡು ತಿಂದರೂ ಸಾಫ್ಟಾಗೇ ಇರ್ತಾವೆ. ನಿಮಗೊಂದು ಮುರಿದು ಬೇಕಾದ್ರೆ ತೋರಿಸ್ತೀನಿ ನಾನು. ನೋಡಿರಿ ಎಷ್ಟು ಸ್ಮೂತ್ ಆಗ್ಯಾವ ಚಪಾತಿ. ನೋಡಿರಿ, ನೀವು ನೋಡ್ತಿರ್ಬೋದು. ಈಗ ನಾನು ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿರಿ, ಈಗ ನಮ್ಮ ವಿಡಿಯೋ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.